3 ಅಡಿ ಗಲ್ಲಿ ರಸ್ತೆಗಾಗಿ ದಾಯಾದಿಗಳ ನಡುವೆ ಗಲಾಟೆ. ನರಸಮ್ಮ ಹಾಗೂ ನಂಜುಂಡಪ್ಪ ಕುಟುಂಬಸ್ಥರ ನಡುವೆ ಕಲಹ. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ಸಂಬಂಧಗಳನ್ನ ಮರೆತು ಕೇವಲ ಆಸ್ತಿಗಾಗಿ ಸಂಬಂಧಿಗಳಿಗೆ ಬೆಲೆಯೇ ಇಲ್ಲದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಜಾಗಕ್ಕಾಗಿ ಅಣ್ಣ ತಮ್ಮಂದಿರು ಎಂಬ ಸಂಬಂಧವನ್ನೇ ಮರೆತು ಹೊಡೆದಾಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಇಲ್ಲಿನ ಗ್ರಾಮವೊಂದರಲ್ಲಿ ಕೇವಲ 3 ಅಡಿ ಗಲ್ಲಿ ರಸ್ತೆಗಾಗಿ ದಾಯಾದಿಗಳ ನಡುವೆ ಕಲಹ ಉಂಟಾಗಿ ಬೀದಿ ಜಗಳವಾಗಿರುವ ಘಟನೆ ಬೆಳಕಿಗೆ ಬಂದಿದೆ. ಹೌದು, ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಕೇವಲ 5-6 ಅಡಿ ಜಾಗಕ್ಕೆ ಬೀದಿಗಿಳಿದು ದಾಯಾದಿಗಳು ಪರಸ್ಪರ ಜಗಳವಾಡಿಕೊಂಡು ಹಲ್ಲೆ ಮಾಡುವ ಮಟ್ಟಕ್ಕೆ ಹೋಗಿದ್ದಾರೆ. ಹೊಸೂರು ಗ್ರಾಮದ 3ನೇ ವಾರ್ಡ್ನಲ್ಲಿ ನರಸಮ್ಮ ಹಾಗೂ ನಂಜುಂಡಪ್ಪ ನಡುವೆ ಕೇವಲ 3 ಅಡಿ ಜಾಗಕ್ಕೆ ಜಗಳವಾಗಿದ್ದು, 2 ಕುಟುಂಬಗಳು ಪರಸ್ಪರ ಹಲ್ಲೆ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಒಬ್ಬರ ಮೇಲೆ ಒಬ್ಬರು ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ನರಸಮ್ಮ ಕುಟುಂಬಸ್ಥರು ಮಾತನಾಡಿ, ಪಕ್ಕದ ಮನೆಯ ನಂಜುಂಡಪ್ಪ ಎಂಬುವವರು ಕಸ, ಮದ್ಯದ ಪ್ಯಾಕೆಟ್ಗಳು ಸೇರಿದಂತೆ ಸೌದೆಗಳನ್ನ ರಾಶಿ ಹಾಕಿ ನಮ್ಗೆ ಓಡಾಡಲು ಜಾಗ ಬಿಡ್ತಾ ಇಲ್ಲ. ಈ ಬಗ್ಗೆ ನಾವು ಪ್ರಶ್ನಿಸಿದ್ರೆ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳು ಅಂತ ನೋಡದೆ ಹಲ್ಲೆ ಮಾಡ್ತಾರೆ. ಅಲ್ಲದೆ ಅವರೇ ಗಲಾಟೆ ಮಾಡಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಈ ಬಗ್ಗೆ ಎಷ್ಟೇ ಬಾರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಂದ್ರು ಯಾವಾಗ್ಲೂ ಇದೇ ರೀತಿ ಮಾಡ್ತಾರೆ. ಇನ್ನು ಗಲಾಟೆ ವೇಳೆ ಆಗ ಗ್ರಾಮ ಪಂಚಾಯಿತಿ ಸದಸ್ಯೆ ಪತಿ ಇಮ್ರಾನ್ ಎಂಬುವವರು ಮಧ್ಯ ಪ್ರವೇಶಿಸಿ ತಿಳಿ ಹೇಳಿ, ಮದ್ಯ ಮಾರಾಟ ಮಾಡಿದ್ರೆ ತಾನೇ ಗಲಾಟೆ ಆಗೋದು ಅಂತ ಬೈದು ಬುದ್ಧಿ ಹೇಳಿದ್ರೆ, ಬೈದಿರುವ ವಿಡಿಯೋವನ್ನ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ ಅಂತ ಬೆದರಿಸುತ್ತಿದ್ದಾರೆ ಎಂದು ನರಸಮ್ಮ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ನಮ್ದು ಹೊಸೂರು, ಇಲ್ಲಿ ನಾವು ಓಡಾಡಬೇಕು ದಾರಿಯಲ್ಲಿ. ಆ ಓಡಾಡೋ ದಾರಿಯಲ್ಲಿ ಕಲ್ಲುಗಳು, ಸೈಕಲ್ಲುಗಳು ಏನ್ ಅವ್ರ ಮನೇಲಿ ವೇಸ್ಟ್ ಇರುತ್ತೋ ಎಲ್ಲ ಆಗ್ತಾ ಇರ್ತಾರೆ. ನಾವು ತೆಗಿಬಾರ್ದು. ನಾವು ತೆಗೆದ್ರೆ ಸಾಕು ಹೊಡಿಯಕ್ಕೆ ಬಂದ್ಬಿಡ್ತಾರೆ. ನಾವು ಅವ್ರಿಗೆ ಭಯ ಪಟ್ಕೊಂಡು, ನಮ್ಮ ಪಕ್ಕದ ಮನೆಯವರು ನಂಜುಂಡ ಅನ್ನೋರು ದೌರ್ಜನ್ಯದಿಂದ ಹೊಡಿಯಕ್ಕೆ ಬಂದ್ಬಿಡ್ತಾರೆ. ಅವ್ರಿಗೆ ಭಯ ಪಟ್ಕೊಂಡು ನಾವು ಆ ಓಡಾಡಕ್ ದಾರಿನೇ ನಿಲ್ಲಿಸ್ಬಿಟ್ಟಿದೀವಿ. ಬಾಗ್ ಹಾಕೊಂಡು ಒಳಗಡೆ ವಾಸ ಮಾಡ್ಬೇಕು ನಾವು. ಅಲ್ಲೆಲ್ಲ ಎಷ್ಟು ವೇಸ್ಟ್ ಹುಳುಗಳೆಲ್ಲ ಒಳಗಡೆ ಬರ್ತವೆ. ನಾವು ಲಕ್ಷ್ಮಣ ರೇಖೆ ಗೀಚ್ಕೊಂಡು ನಾವು ವಾಸ ಮಾಡ್ತಾ ಇದೀವಿ. ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದವಾಗೆಲ್ಲನು ಒಂದು ತಂಟೆ ಮಾಡೋದು, ಈ ಕಂಪ್ಲೇಂಟ್ವರೆಗೂ ಹೋಗೋದು, ನಾವು ನಮ್ಮನ್ನು ಹೊಡಿಯೋದು, ನಾವೇ ಹೊಡೆದಿದೀವಿ ಅಂತ ಮತ್ತೆ ರಿವರ್ಸ್ ಕಂಪ್ಲೇಂಟ್ ಬೇರೆ. ಮತ್ತೆ ಅವ್ರಿಗೆ ನಮ್ಗಿನ ಮುಂಚೆನೆ ಓಡಾಕ್ಬಿಡ್ತಾರೆ ಕಂಪ್ಲೇಂಟ್ಗಳು, ಬ್ಯಾಂಡೇಜ್ಗಳು ಕಟ್ಕೊಂಡು. ಇನ್ನ ಅವ್ರ ಮನೆಗ್ ಲೇಡೀಸ್ ನೋಡ್ಬೇಕು, ಇನ್ನ ಇದು ಬರಕ್ ಮುಂಚೆನೆ ಕಣ್ಣೀರ್ ಸುರ್ಸ್ಕೊಂಡು ಏನು ನಡ್ದೇ ಇರಲ್ಲ, ನಡ್ದೈತಿ ಅನ್ನೋ ತರ ಬಂದ್ಬಿಡ್ತಾರೆ. ಅದನ್ನ ನೋಡಿ ನಾವೇ ಭಯ ಬಿದ್ದೋಗ್ಬಿಡ್ಬೇಕು. ಆ ತರ ಮಾಡ್ತಾರೆ. ಯಾಕೆ ಬಿಡಪ್ಪ, ಇವ್ರ ಸವಾಸ ಎಲ್ಲದಕ್ಕೂ ರೆಡಿ ಇದಾರೆ ಇವ್ರು ಅಂತ ನಾವು ಸುಮ್ನೆ ಆಗೋಗ್ಬಿಡ್ಬೇಕು. ಬಾಯಿ ಮುಚ್ಚಿಸ್ಬಿಡ್ತಾರೆ ಹಂಗೆ. ಆ ತರ ಭಯ ಬಿದ್ಕೊಂಡು ನಾವು ವಾಸ ಮಾಡ್ತಿದ್ವಿ. ಆ ಸಂಧಿಯಲ್ಲಿ ನೋಡಿ ಎಷ್ಟ ಹಾಕ್ತಾರೆ, ಡ್ರಿಂಕ್ಸ್ ಎಲ್ಲ ಮಾರ್ತಾರೆ, ಪಕ್ಕದಲ್ಲಿ ಈ ಕಡೆ ವೇಸ್ಟ್ ಎಲ್ಲ ಹಾಕ್ತಾರೆ. ನಾವೇನು ಕೇಳ್ಬಾರ್ದು. ಕೇಳಿದೀವಿ ಅಂದ್ರೆ ಹೊಡೆದ್ ಬಿಡ್ತಾರೆ, ಮನೆಗೆ ನುಗ್ಗೊಡಿತಾರೆ. ಹೊಟ್ಟಿದವಾಗೆಲ್ಲ ಒಂದ್ ನ್ಯಾಯ ಮಾಡ್ತಾರೆ. ಈ ತರ ನೀವೆಲ್ಲ ಅಣ್ಣ ತಮ್ಮಗಳು ಪಕ್ಕದಲ್ಲಿರೋರು ಚೆನ್ನಾಗಿರ್ಬೇಕು, ಅನುಸರಣೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ನಾವು ಅನುಸರಣೆ ಮಾಡ್ತೀವಿ. ನಾವು ಅನುಸರಣೆ ಮಾಡಿ ಸ್ವಲ್ಪ ದಿನಕ್ಕೆ ಮತ್ತೆ ಏನೋ ಒಂದು ಹಾಕ್ತಾರೆ, ಇಟ್ಲೆ ಮಾಡೋದಿಕ್ಕೆ ಮತ್ತೆ ಹಾಕ್ತಾರೆ ಏನೋ ಒಂದು ವೇಸ್ಟ್ ತಂದು. ಆ ವೇಸ್ಟ್ ತೆಗಿಯಕ್ ಹೋದ್ರೆ ಮತ್ತೆ ಗಲಾಟೆನೆ, ಮತ್ತೆ ಪ್ರತಿ ಸಾರಿ ಗಲಾಟೆ ಹಿಂಗೇನೆ. ಎಷ್ಟ್ ಸರಿ ಅಂತ ನಾವು ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ಗಳಿಗೂ ಕೋರ್ಟ್ಗಳು ಓಡಾಡಕ್ ಆಗುತ್ತೆ ಹೇಳಿ? ಅವರು ಗಂಡಸರು ಇರ್ತಾರೆ, ಓಡಾಡ್ತಾರೆ. ನಾವು ಓಡಾಡಕ್ ಆಗುತ್ತಾ? ಹಂಗೆ ಹೆಂಗಸರು ಯಾವಾಗ್ಲೂ ನಮ್ ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಹೋಗಕ್ಕೆ ನಾಚಿಕೆ ಆಗುತ್ತೆ. ಅಂತವ್ರು ಆದ್ರೂ ಇವ್ರಿಂದ ತಪ್ಪಿಸ್ಕೋಬೇಕು ಅಂತ ಓಡಾಡ್ತಾನೆ ಇರ್ತೀವಿ. ನಮ್ಗೆ ಒಂಥರ ಶೇಮ್ ಆಗುತ್ತೆ, ಆದ್ರೂ ಓಡಾಡ್ತೀವಿ, ಬಿಡಲ್ಲ. ಯಾಕೆಂದ್ರೆ ನಾವು ಹೋಗಿಲ್ಲ ಅಂದ್ರೆ ನಮ್ಗೆ ಓಡಾಡಕ್ ದಾರಿನೇ ಇಲ್ದಂಗ್ ಮಾಡ್ಬಿಡ್ತಾರೆ. ಆ ಭಯಕ್ಕಾದ್ರೂ ನಾವು ಹೋಗ್ತೀವಿ ಭಯ ಬಿಟ್ಕೊಂಡು. ಈ ತರ ಮಾಡ್ತಾ ಇದ್ದಾರೆ. ಅವ್ರು ಮಾಡೋದ್ ಸರಿನಾ? ತಪ್ಪೇ ಅಲ್ವಾ? ಅದನ್ನ ಕೇಳೋರು ಯಾರು ಇಲ್ಲ. ಎಷ್ಟೋ ಸರಿ ನ್ಯಾಯಗಳಾಗಿದ್ದಾವೆ, ಎಷ್ಟು ಸರಿ ಆಗಿದಾವ ನ್ಯಾಯಗಳು ನಮ್ಗೆ ಗೊತ್ತಾಗ್ತಾರೆ. ಬಗೆ ಹರ್ಸ್ಕೋಬೇಕಾಗಿತ್ತು. ಅವ್ರು ಅನುಸರಣೆ ಮಾಡಲ್ಲ, ಅಂತಾರೆ ಫಸ್ಟ್ ಅಷ್ಟೇ. ಆಮೇಲೆ ಬಂದು ಏನೋ ಒಂದು ಇಟ್ಲೆ ಮಾಡ್ತಾನೆ ಇರ್ತಾರೆ. ಅಂತಾರೆ, ಎಲ್ಲರೂ ಹೇಳ್ದಾಗ ನ್ಯಾಯ ಹೇಳ್ದಾಗ ಸುಮ್ನೆ ಆಯ್ತು ಅನುಸರಣೆ ಮೇಲೆನೆ ಹೋಗ್ತೀವಿ ಅಂತಾರೆ. ಮತ್ತೆ ಅದಕ್ಕೆ ಏನೋ ಒಂದ್ ಮಾಡ್ತಾರೆ, ನಾವ್ ಹೋಗ್ತೀವಿ, ಅವಾಗ ನಮ್ಮನ್ನ ಹಿಡ್ಕೊಂಡು ಹೊಡಿಯೋದು. ಅದೇ ತರ ಪ್ರಸರಣೆ ಇವಾಗ ನಾವು ಮಾಡಕ್ ಆಗ್ತಾ ಇಲ್ಲ. ಮೊದ್ಲಿಂದ ಮಾಡ್ಕೊಂಡಿದ್ದಕ್ಕೆ ನಮ್ ಸೈಟ್ ಆಕ್ರಮಿಸ್ಕೊಳಕ್ ನೋಡಿದ್ದಾರೆ. ಇಷ್ಟ ದಿನದಿಂದ ದೌರ್ಜನ್ಯ ಆಗ್ತಿದ್ರು, ಯಾರು ಕೇಳೋರು ಇರ್ಲಿಲ್ಲ. ಅಲ್ಲಿ ಜಾಗಕ್ಕೆ ನಾವು ಓಡಾಡೋ ಜಾಗದಲ್ಲಿ ಎಲ್ಲ ಅಡ್ಡ ಆಗ್ತಾ ಇದ್ರು. ಅದನ್ನ ತೆಗಿಯಕ್ ಹೋದ್ರು ಇಷ್ಟ ದಿನ ಯಾರು ಬರ್ತಿರ್ಲಿಲ್ಲ. ಅಡ್ಡ ನಮ್ಗೆ ಹೊಡಿತಿದ್ರು, ನಾವು ಸುಮ್ನೆ ಹೋಗ್ತಿದ್ವಿ. ಅವರೇ ಹೋಗಿ ಪೊಲೀಸ್ ಸ್ಟೇಷನ್ ಕೇಸ್ ಕೊಡ್ತಿದ್ರು.
ಈಗ ಮೊನ್ನೆ ನಮ್ಮ ಅತ್ತೆ ಮಕ್ಕಳಿಗೆ ಎಲ್ಲ ಚಿಕ್ಕ ಹುಡುಗರು ಅಂತ ನೋಡಿದ್ರೆ ಹೆಣ್ಮಕ್ಳಿಗೆ ಹೊಡೆದಿದ್ದಾರೆ ಮನೆಗೆ ನುಗ್ಗಿ. ಅದಕ್ಕೆ ಮಾಡಿಲ್ಲ, ಅವ್ರು ಸುಮ್ನೆ ಬರ್ತಾರೆ ನಮ್ಮ ಮೇಲೆ ಕೆದಕೊಂಡು ಇವ್ರಿಗೇನೋ ಒಂದ್ ಮಾಡ್ಬೇಕು ಅಂತ. ಅದಕ್ಕೆ ಇಷ್ಟ ದಿನ ಯಾರು ಬಂದಿರ್ಲಿಲ್ಲ ನಮ್ ಸಪೋರ್ಟ್. ಇಮ್ರಾನ್ ಅಂತ ಇಲ್ಲೇ ಇದಾರೆ ನಮ್ಮ ಮನೆ ಹತ್ರ. ಇಷ್ಟ ದಿನ ಮೆಂಬರ್ ಅವರು ಯಾರು ಬಂದಿರಲ್ಲ, ಅವ್ರು ಬಂದಿದ್ದಾರೆ ಇವಾಗ ನಮ್ ಸಪೋರ್ಟ್. ಅದಕ್ಕೆ ಅವ್ರಿಗೂ ಏನೋ ಒಂದು ಕೇಸ್ ಹಾಕ್ಸಿ ನಮಗೆ ಯಾರು ಸಹಾಯ ಮಾಡಬಾರ್ದು ಅಂತ, ನಮ್ಗೆ ಯಾರು ಸಪೋರ್ಟ್ ಇರಬಾರ್ದು ಅಂತ, ಅವ್ರನ್ನ ಯಾರು ಬರಬಾರ್ದು ಅಂತ ಅವ್ರಿಗೆ ಏನೋ ಒಂದು ಕೇಸ್ ಹಾಕ್ಸಿ ಅವ್ರು ನಮ್ಮಿಂದ ತಪ್ಪಿಸಿ ಬಿಡ್ತಾರೆ. ಅದೇ ಅಡ್ಡ ಹಾಕ್ತಾರೆ. ಮತ್ತೆ ಕೊಟ್ಟಿದ್ದೀವಿ, ಬರ್ತಾರೆ ನ್ಯಾಯ ಮಾಡಕ್ಕೆ. ನಾಳೆ ನಾಡಿದ್ದು ಬರ್ತಾರೆ. ಬಂದು ಹೇಳಿದ್ದಾರೆ ಇದು ಜಾಗ ಎಲ್ಲ ನಿಮ್ಗೆ ಸೇರಿರೋದು ಅಂತ ಹೇಳಿದ್ದಾರೆ. ಇನ್ನು ನಂಜುಂಡಪ್ಪ ಎಂಬುವವರು ಮಾತನಾಡಿ, ನಾನು ಯಾರ ಮೇಲೂ ಹಲ್ಲೆ ಮಾಡಿಲ್ಲ, ಅವರೇ ನನಗೂ ನನ್ನ ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ರು. ಈ ಜಾಗ ನಮ್ದು, ಸಂಬಂಧಪಟ್ಟ ದಾಖಲೆ ಇದೆ. ಅಲ್ಲದೆ ಇಮ್ರಾನ್ ಖಾನ್ ಅನ್ನೋರು ಇವರು ಸರ್ಕಾರಿ ಅಧಿಕಾರಿಗಳನ್ನ ಬೈದ್ರು. ಆ ವಿಡಿಯೋ ನನ್ನ ಹತ್ರ ಇದೆ. ಇನ್ನು ನಾನು ಮದ್ಯ ಮಾರುವುದಿಲ್ಲ, ನನ್ನ ಬಳಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರಿಗೆ ಟೀ ಕಾಫಿ ಕೊಟ್ಟಿದ್ದೇನೆ. ಅದನ್ನ ಇವರು ಮದ್ಯ ನೀಡುತ್ತಿದ್ದಾನೆ ಎಂದು ಸುಳ್ಳು ಹೇಳ್ತಿದ್ದಾರೆ. ಈಗಾಗಲೇ ನನ್ನ ಮೇಲೆ ಹಲ್ಲೆ ಮಾಡಿದ್ದ 8 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಗಲ್ಲಿಗೆ ಸಂಬಂಧಪಟ್ಟ ದಾಖಲೆ ನನ್ನ ಬಳಿ ಇದೆ ಎಂದು ಪ್ರತ್ಯಾರೋಪ ಮಾಡಿದ್ರು. ಇದೇ ನಾನು ಹೊಸೂರಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇರ್ತೀವಿ. ಅವ್ರೇನು ಹೇಳ್ತಾ ಇದ್ರು ಸರ್, ನಾವು ಕೇಂದ್ರ ಪಕ್ಷದಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀವಿ. ಇಲ್ಲಿ ಅದನ್ನು ನಾನು ಬಳಸ್ಕೊಂಡಿಲ್ಲ, ನನ್ನ ವೈಯಕ್ತಿಕ ಇದು. ಅದು ಪಕ್ಷದ ಇದಕ್ಕೂ ಸಂಬಂಧ ಇಲ್ಲ. ನನ್ನ ವೈಯಕ್ತಿಕ ನನ್ನ ಲ್ಯಾಂಡ್ ವಿಷಯಕ್ಕೆ, ನನ್ನ ಮನೆ ವಿಷಯಕ್ಕೆ ನಾನು ಮಾತಾಡ್ತಿರೋದು ಅಷ್ಟೇ. ಅವ್ರೇನು ಹೇಳ್ಕೊಳ್ಳಿ, ನಾನು ಅದನ್ನ ಯಾವುದೂ ಇಲ್ಲಿ ತಂದಿಲ್ಲ, ಅದು ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ ಎಲ್ಲಿನೂ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಆ ಸ್ವಂತ ಜಾಗ ಅವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಜಾಗ ನಮ್ಮದು, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಇದೆ. ಮತ್ತೆ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ತೊಂದರೆ ಮಾಡ್ತೀವಿ, ಪಂಚಾಯತಿಯವ್ರು ಬಂದು ತೊಂದರೆ ಮಾಡ್ತೀವಿ ಅಂತ ಅವ್ರನ್ನ ಹೇಳಿದ್ದಾರೆ. ಪಂಚಾಯತಿಯವ್ರ ಮೇಲೆ ತಬ್ಬಳಿಕೆ ನಾನು ಯಾವುದೂ ಮಾಡಿಲ್ಲ. ಅವ್ರು ಮಾಡೋ ವಿಡಿಯೋ ಹತ್ರ ಇದೆ. ಇಬ್ಬರು ಶೋ ಮಾಡುವಾಗ ಇವಾಗ ಶೋ ಮಾಡಿಬಿಡ್ತೀನಿ, ವಿಡಿಯೋ ಹತ್ರ ಇದೆ. ಅವರು ಒಬ್ಬ ಸರ್ಕಾರಿ ಅಧಿಕಾರಿಗೆ, ಸೆಕ್ರೆಟರಿ ಅವ್ರಿಗೆ ಏನು ಅವಶ್ಯಕ ನಿಲ್ಸಿರ್ತಾರೆ ಯಾರು, ಇಮ್ರಾನ್ ಖಾನ್ ಅನ್ನೋರು. ಇವರು ಬೈದಿರ್ತಾರೆ ಅದರಲ್ಲಿ. ಅದು ಎಲ್ಲ ಎವಿಡೆನ್ಸ್ ಇದೆ, ಮೊಬೈಲ್ ಎವಿಡೆನ್ಸ್ ಇದೆ. ದಿನಾಂಕ 14/10/2025 ಬೆಳಗ್ಗೆ ಇದನ್ನ ಕ್ಲೀನ್ ಮಾಡಕ್ಕೆ ಕೊಟ್ಟಿದ್ರು. ನಾನು ಹೇಳ್ತೀನಿ ಇವ್ರಿಗೆ ಬಾಯ್ಮತ್ತಲ್ಲಿ ಮಗುಗೆ ಹೇಳ್ತೀನಿ, ಅಣ್ಣ ಇದನ್ನ ಕ್ಲೀನ್ ಮಾಡಿಬಿಡೋಣ, ಇದು ಕಂಪ್ಲೇಂಟ್ ಇದೆ, ಸ್ಟೇಷನ್ ಕಂಪ್ಲೇಂಟ್ ಇದೆ, ಪಂಚಾಯತಿಯಲ್ಲಿ ಕಂಪ್ಲೇಂಟ್ ಇದೆ, ಇದನ್ನ ಏನು ಮಾಡಬೇಡಿ ನೀವು, ಇದನ್ನ ಇತ್ಯರ್ಥ ಆಗೋರು ಏನು ಮಾಡಬೇಡಿ ಅಂತ ನಾನು ಅವ್ರಿಗೆ ಬಾಯ್ಮತ್ತಲ್ಲಿ ಹೇಳಿದೆ. ಆದರೆ ಅವರು ಏಕಾಏಕಿ 8 ಜನ, ಸುಮಾರು 8 ಜನ ಬಂದು ನನ್ನ ಮೇಲೆ ಹಲ್ಲೆ ಮಾಡಿರ್ತಾರೆ, ನನ್ನ ಮೇಲೆ ನನ್ನ ಪತಿ ಮೇಲೆ ಹಲ್ಲೆ ಮಾಡಿರ್ತಾರೆ. ಅದು ವಿಡಿಯೋ ಸಾಕ್ಷ್ಯ ನಮ್ಮ ಹತ್ರ ಇದೆ. ಪೊಲೀಸರು ಬರ್ತಾರೆ, ಇರಪ್ಪ 112 ತಕ್ಷಣ ಸಹಾಯ ಮಾಡಕ್ಕೆ ಫೋನ್ ಮಾಡಿದೆ. 112 ಬಂದು ನೋಡಮ್ಮ ಇದು ಮಾಡಬೇಡಿ, ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಅವ್ನು ಅಣ್ಣ ತಮ್ಮದೇ ಇರಲಿ ಸರ್ ಅಂತ ಹೇಳಿದಾಗ ಅವ್ರು ಸ್ಟಾಪ್ ಮಾಡಿರ್ತಾರೆ. ಮತ್ತೆ ನಾನು ಹೋಗಿ ಹಾಸ್ಪಿಟಲ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತೀನಿ. ಅದು MLC ರಿಪೋರ್ಟ್ ಎಲ್ಲ ನನ್ನ ಹತ್ರ ಇದೆ. 1 ದಿನಗಳ ಕಾಲ ಅಲ್ಲೇ 19 ಕೇಸ್ ತೊಗೊಂಡಿರ್ತೀನಿ. ಒಂದು ದಿನ ನನಗೆ ಎಡಗೈ ಶೋಲ್ಡರ್ ಇಂಜೂರ್ ಆಗಿರುತ್ತೆ, ಅದನ್ನ ಎಕ್ಸ್ರೇ ಎಲ್ಲ ಮಾಡ್ತೀನಿ, ಅಥವಾ ಫುಲ್ ಎವಿಡೆನ್ಸ್ ಎಲ್ಲ ಇದೆ. ಅವರು ಮತ್ತೆ ನಾನು ಹಾಸ್ಪಿಟಲ್ ಇದ್ದ ಒಂದು ಸಮಯದಲ್ಲಿ ನಿನ್ನೆ ಸಂಜೆ ಬಂದು ಸಬ್ ಇನ್ಸ್ಪೆಕ್ಟರ್ ಬಂದು ಇದನ್ನ ಏನು ಮಾಡಬೇಡ್ರಮ್ಮ ಅಂತ ಅವ್ರಿಗೆ ವಾರ್ನಿಂಗ್ ಕೊಟ್ಟೋಗಿರ್ತಾರೆ. ಬಟ್ ಅದನ್ನು ಸಹ ಅವರು ನಿನ್ನೆ ಸಂಜೆ ಅಲ್ಲಿ ತೋರಿಸ್ಬೋದು, ಬೇಕಾದ್ರೆ ನೀವು ವಿಡಿಯೋ ತೋರಿಸ್ಬೋದು. ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ, ಅಲ್ಲಿ ಅಮ್ಮ ಸ್ಟಾರ್ಟ್ ಮಾಡಿರ್ತಾರೆ. ಇವರು ಕಾನೂನು ಗೌರವಿಸ್ತಾರೆ ಅಂತ ನನ್ನ ಭಾವನೆ. ಇನ್ನೊಂದು ಏನಂದ್ರೆ, ಇವ್ರ ಮೇಲೆ ನನಗೆ ಇಲ್ಲಿ ಹಾಕೊಂಡು ಹೊಡೆದಿದ್ದಾರೆ ಇಲ್ಲಿ 8 ಜನ. ಸುಳ್ಳು ಸರ್, ಯಾಕೆಂದ್ರೆ ಅವ್ರ ಮೇಲೆ FIR ಆಗಿದೆ. FIR ಕಾಪಿ ಮುಂದೆ ಇಡ್ತಾ ಇದ್ದೀನಿ. ಆ FIR ಆಗಿರೋ ಆಗಿರೋದಕ್ಕೋಸ್ಕರ ಇವರು ನನ್ನ ಮೇಲೆ ಈಗ ಈ ತರ ಎಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ರಾಂಗ್ ಸರ್, ಮಾಡಿಲ್ಲ. ಈಗ ಇಲ್ಲಿ ಸರ್, ನಾನು ನಮ್ಮ ಲೇಬರ್ ತಗೊಂಡು ನಾನು ಟೀ ಕೊಟ್ಟಿರ್ತೀನಿ, ಇಲ್ಲ ಕಾಫಿ ಕೊಟ್ಟಿರ್ತೀನಿ, ಇಲ್ಲ ಜ್ಯೂಸ್ ಕೊಟ್ಟಿರ್ತೀನಿ ಬಿಸಿಲಿಗೆ. ಅದನ್ನ ಅವರು ವಿಡಿಯೋ ಮಾಡ್ಕೊಂಡು ಎಣ್ಣೆ ಕುಡಿತೀರ ಸರ್, ಎಣ್ಣೆ ಕುಡಿತಿದಾರೆ, ಅಲ್ಲಿ ಶೋ ಮಾಡ್ಬೇಕಲ್ಲ ಸರ್, ಮಾಡಿ ತೊಂದರೆ ಇಲ್ಲ. ನಮ್ಮ ಲೇಬರ್ ಬಂದಿದ್ದನ್ನ ಕೊಟ್ಟಿರ್ಬೋದು. ನಮ್ಮಲ್ಲಿ ಲೇಬರ್ ಇರ್ತಾರೆ, ನಮ್ಮ ಜಮೀನು ಇದೆ, ನಮ್ದು 2 ಎಕರೆ ಜಮೀನು ಇದೆ. ಅಲ್ಲಿ ಏನೋ ಕೆಲಸ ಮಾಡುವಾಗ ಇವಾಗ ಗೊತ್ತಲ್ಲ ಸರ್, ಕೆಲವರು ಫಸ್ಟ್ ಕೊಟ್ಟರೆ ಕೆಲಸ ಮಾಡ್ತಾರೆ ಅಂತ ಗೊತ್ತಿದೆ ನಿಮ್ಗೆ, ಅದನ್ನ ನಾನು ಕೊಟ್ಟಿರ್ಬೋದು. ಒಟ್ನಲ್ಲಿ ಈ 2 ಕುಟುಂಬಗಳ ನಡುವೆ ದೊಡ್ಡ ಜಗಳವೇ ನಡೆದಿದ್ದು, ಪೊಲೀಸರು ಕೂಡಲೇ ಮಧ್ಯಸ್ಥಿಕೆಯನ್ನ ವಹಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನ ತಪ್ಪಿಸಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.